ಹಾಂ ಸರ್, ಏನು ನಿನ್ನೆಯಿಂದ ಗೌರಿಶಂಕರ ನಗರ ವಿಚಾರವಾಗಿ ಲೈಟ್ ವಿಚಾರವಾಗಿ ನಡೀತಿದೆಯಲ್ಲ ಅದ್ರ ಬಗ್ಗೆ ಏನಿಲ್ಲ, ಗೌರಿಶಂಕರ ನಗರ ವಿಚಾರ ಅದೇ. ಈಗ ಮನೆಗಳು ಹೊಸದಾಗಿ ಕಟ್ಟೋದು ಬೇಡ ಅಂಥೇಳಿ ತಡೀತಾ ಇದ್ದರು. ಅದಕ್ಕೆ ನಾವೆಲ್ಲ ಸೇರಿ ಇಲ್ಲ, ಇದು ಹಿಂದಿಂದೆ ಕೊಟ್ಟಿರ್ತಕ್ಕಂಥದ್ದು 84-85 ಇಷ್ಟಲ್ಲೇ ಎಲ್ಲ ಆಗಿದ್ದಾವೆ. ಅಲ್ಲಿಂದ ಕಟ್ಕೊಂಬ ಎಲ್ಲರ ಕಟ್ಕೊಂಡಿದ್ದಾರೆ. ಕೆಲವರು ಬಡತನದಲ್ಲಿರೋರು ಕಟ್ಟೋಕ್ಕಾಗಿಲ್ಲ. ಅವ್ರು ಈಗ ಎಲ್ಲ ಪಾಪ ಏನು ದುಡ್ಡು ಕಾಸು ಅಮರ್ಸ್ಕೊಂಡು ಕಟ್ತಾಯಿದ್ದಾರೆ. ಅದಕ್ಕೆ ಕೆಲವು ತಕರಾರು ಮಾಡಿ ಮಠ ಸ್ವಾಮೀಜಿ ಇವರು ಈಗಿರೋರು ಶ್ರೀಕಂಠ ಸ್ವಾಮೀಜಿಯವರು ತಕರಾರು ಮಾಡಿ ಅದನ್ನ ನಿಲ್ಲಿಸಿದ್ದಕ್ಕೆ ನಿನ್ನೆ AC ಮತ್ತು ತಹಸೀಲ್ದಾರ್ ಇಬ್ಬರನ್ನು ಕರೆಸಿದರು. ಅವರು ಒಡಿಸಾಕ್ತೀವಿ ಅಂತಲೇ ಬಂದಿರು ಅಲ್ಲ, JCB ಅದೆಲ್ಲ ತಗೊಂಡು ಒಡಿಸಾಕ್ಬಿಡ್ತೀವಿ ನಾವು, ಯಾರು ಏನು ಮಾಡಿದ್ದಾರೆ ಡಮಾಲಿಸ್ ಮಾಡ್ತೀವಿ, ಹೊಸ್ದಾಗಿ ಕಟ್ಟತಕ್ಕಂಥವ ಹಳೆಯದಕ್ಕಿಂತ ಹೊಸ ಕಟ್ಟೋಕ್ಕೆಲ್ಲ ಬಿಡೋಲ್ಲ ಅಂತ ಹೇಳಿದರು. ಆಮೇಲೆ ನಾವೆಲ್ಲ ಸೇರ್ಕೊಂಡು ಹಂಗೆಲ್ಲ ಮಾಡೋಕ್ಕಾಗಲ್ಲ, ಹಿಂದೆ ಕೊಟ್ಟಿದ್ದಾರೆ ಅಂಥೇಳಿ AC ಮತ್ತು ತಹಸೀಲ್ದಾರ್ ಇವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ನಾವು. ಅವಾಗ ಅವರು ಕನ್ವಿನ್ಸನ್ನು ಒಪ್ಕೊಂಡು ಆಯಿತು, ನೀವೆಲ್ಲ ನಿಮ್ಮ ಏನು ದಾಖಲಾತಿಗಳಿದೆ ತಗೊಂಬಂದು ತಾಲ್ಲೂಕು ಆಫೀಸ್ ಕೊಡಿ. ಅವರು AC ಕಳಿಸ್ತಾರೆ. AC DC ಹತ್ರ ಮಾತಾಡಿ ಅದನ್ನು ನಿಮಗೆ ಕಂದಾಯ ಕಟ್ಟೋಂಥ ವ್ಯವಸ್ಥೆನ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರು ನೆನೆ ಯಾರು ನಮ್ಮ ಇದು AC ಮತ್ತು ತಹಸೀಲ್ದಾರ್ ಇಬ್ಬರು. ಅನಂತರ ಇಲ್ಲಿ ಏನಾಗಿದೆ ಇದೇ ಕತೆ, ಇನ್ನೇನು ಕತೆ ಇಲ್ಲ, ಇಷ್ಟೇ ಕತೆ ನೋಡಿ. ಈಗ ಇಲ್ಲಿ ಈ ಹಳ್ಳಿ ಕಟ್ಟೆ ಕಟ್ಟಿರೋದು ನಾವು ದೇಣಿಗೆಯಿಂದ, ನಾವು ಭಕ್ತರ ದೇಣಿಗೆಯಿಂದ ಕಟ್ಟಿರೋದು ಇವರು. ಈಗ ರೂಮ್ ಕಟ್ಟಿರೋದು ನಾವು ನಮ್ಮ ದೇಣಿಗೆ, ನಮ್ಮ ಸ್ವಂತ ಇವರೆಲ್ಲ ಸೇರಿ ಪಾಪ ಕಷ್ಟಪಟ್ಟು ಕಟ್ಟಿರೋದು ನಾವು. ಅಲ್ಲಿ ಬೋರ್ವೆಲ್ ತೆಗಿಸಿ ಕುಡಿಯೋ ನೀರಿಗೆ ಮಾಡಿಸಿರೋದು ನಾವೇ. ಕುಡಿಯೋದೆಲ್ಲ ಯಾರು ನಿಂತ್ಕೊಂಡು ಮಾಡೋರು ಆಗಬೇಕಲ್ಲ, ಯಾರಿಗೂ ಸರ್ಕಾರ ಕೊಡ್ಬೋದು, ಇನ್ನೇನು ಕೊಡ್ಬೋದು, ಜನ ಕೊಡಬೇಕಲ್ಲ. ಅದರಿಂದ ಇದಕ್ಕೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಅದು ಕೊಡಬಾರ್ದು, ನಿಜವಾಗ್ಲೂ ಕ್ಷಮೆ ಅಪರಾಧ ಅದು. ಅದಕ್ಕೋಸ್ಕರ ಇದನ್ನು ಕಳಿಸಿ ಅವರು ಪಾತ್ರೆ ಗೀತ್ರೆ ಎಲ್ಲ ಇಟ್ಕೊಂಡಿದ್ದಾರೆ, ಒಳಗೆ ತೆಗಿಲಿಲ್ಲ ಅವರು ಪಾಪ. ನಾವು ಕೊಟ್ಟು ಬೀಗ ಹಾಕೊಂಡ್ಬಿಟ್ಟಾಗಿದ್ದಾರೆ. ಕೇಳಿದ್ರೆ AC ಹಾಕ್ತಾರೆ ಅನ್ನೋದು. ನಿನ್ನೆ AC ಅವ್ರು ಬೈದಲ್ಲೋ ಹಂಗಂದ್ರು, ಅವ್ರು ಏನಿದೆ ನಾವು ಸಾಲ್ವ್ ಮಾಡ್ತೀನಿ ಬಿಡಿ ಅಂತ ಹೇಳಿದ್ದಾರೆ ಗೊತ್ತಾಯ್ತಲ್ಲ. ಅದಕ್ಕೆ ಇದನ್ನು ಇಂಥ ವ್ಯವಸ್ಥೆ ಇರಬಾರ್ದು. ಮಠದ ಭಕ್ತರು ಇದು ಮನೆ, ನಮ್ಮ ಭಕ್ತರು ಸಮುದಾಯ ಒಂದು ಮನೆ ಇದು. ಈ ಮನೇಲಿ ನಾವೆಲ್ಲರೂ ಒಮ್ಮತ್ತಿಂದ ಕೆಲಸ ಮಾಡಿದ್ರೆ ಮಾತ್ರ ದೇಶಕ್ಕೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಒಳ್ಳೆಯದು. ಇಲ್ಲಿ ತಪ್ಪು ದಾರಿಗೆ ಎಳೆದು ಎಲ್ಲರೂ ತಪ್ಪು ದಾರಿಗೆ ಎಳೆದ್ಬಿಟ್ಟು ಆಮೇಲೆ ಅವರು ಮಕ್ಕಳು ಗಲಾಟೆ ಮಾಡಿದ್ರು ಅಂದರೆ ತಂದೆ ತಪ್ಪು ದಾರಿಗೆ ಎಳೆದ್ಬಿಟ್ರೆ ಮಕ್ಕಳು ಗಲಾಟೆ ಮಾಡಿದ್ರು ಅಂದ್ರೆ ಅರ್ಥ ಏನು? ಮಕ್ಕಳು ಗಲಾಟೆ ಮಾಡೋದು, ಅದಕ್ಕೆ ಮಕ್ಕಳು ಗಲಾಟೆ ಮಾಡೋದು. ಕ್ರಮವಾಗಿ ನಾವಿದ್ದರೆ ಏನೂ ಆಗಲ್ಲ ಅಲ್ವಾ? ಕ್ರಮವಾಗಿ ಇವರು ವ್ಯವಸ್ಥೆ ಮಾಡಬೇಕು. ಮುಂದೆ ಈಗ ಬಂದಿರ್ತಕ್ಕಂಥವ್ರು ಇದೆಲ್ಲ ಬಿಟ್ಬಿಡ್ಬೇಕು. ಅವರು ಇಲ್ಲಿ ಉಸ್ತುವಾರಿ ನೋಡ್ಕೊಂಡು ಇರಲಿ ಅಂತ ಕಳಿಸ್ತಾರೆ. ಇವರೇ ಅಧಿಪತಿ ನಾನು ಅಂತ ಹೇಳಿ ಹೋದ್ರಿ. ಅವ್ರು ಅಧಿಪತಿ ಅಲ್ಲ, ಅರ್ಥ ಇಲ್ಲಲ್ಲ, ಅಧಿಪತಿ ಅಲ್ಲ. ನೆನ್ನೂ ಅದೇ ಸ್ಪಷ್ಟೀಕರಣ ಮಾಡಿಕೊಟ್ಟಿದ್ದೀನಿ, ಇವತ್ತು ಅದೇ ಸ್ಪಷ್ಟೀಕರಣ. ಅವ್ರ ಅಧಿಕಾರಿ ಅಲ್ಲ ಇಲ್ಲಿ. ಅವ್ರು ಸುಮ್ಮನೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಉಸ್ತುವಾರಿ ನೇಮಿಸಿದ್ದಾರೆ. AC ಅಧಿಪತಿ ಇಲ್ಲಿ, ಅವ್ರ ಇನ್ಚಾರ್ಜ್ ಇದೆ. AC ಕಂಟ್ರೋಲ್ ಇರ್ತದೆ. ಮುಜರಾಯಿ ಮಠ ಇದು, ಮುಜರಾಯಿ ಇಲಾಖೆದು. ಅದರಿಂದ ಹಿಂಗೆಲ್ಲ ಕಾಂಪ್ಲಿಕೇಶನ್ ಮಾಡೋದು ಬೇಡ ಅಂತ ನಾವು ನೆನ್ನೂ ಕೂಡ ಅದೇ ಹೇಳಿದ್ವಿ. ಅದಕ್ಕೆ ಅವರು AC ತಹಸೀಲ್ದಾರ್ ಅವರು ಕೂಡ ಒಪ್ಕೊಂಡು ಹೋಗಿದ್ದಾರೆ. ಎಂತು ಇದು ಒಂದು ಮನೆ, ನಾವು ಕುಂತ್ಕೊಂಡು ಸರ್ವ್ ಮಾಡ್ಕೊಂಬಿಡ್ಬೋದು. ಇವು ಅವರೇ ಬನ್ನಿ ಎಲ್ಲ ಕೂತ್ಕೊಂಡು ಮಾಡ್ಕೊಳ್ಳೋ ಒಂದೇ ಮನೆ ಇದು. ಭಕ್ತರು, ಮಠದ ಭಕ್ತರು, ಮಠ ಭಕ್ತರಿಗೋಸ್ಕರ ಇರೋದು, ಭಕ್ತರು ಮಠಕ್ಕೋಸ್ಕರ ಇರೋದು ಅಂಥೇಳಿ ಮಾಡ್ಕೊಬೋದೇ ವಿನಃ ಅವರು ಇದು ಗೊಂದಲ ಮಾಡ್ಕೊಂಡರು. ಅವರು ಉಪಮುಖ್ಯಮಂತ್ರಿ ಪರಮೇಶ್ವರ್ಗೂ ಇವ್ರಿಗೂ ಸಂಬಂಧ ಏನಪ್ಪ? ಉಪಮುಖ್ಯಮಂತ್ರಿ ಇರ್ಬೋದು, ಅವ್ರಿಗೂ ಇದಕ್ಕೆ ಸಂಬಂಧ ಏನು? ಇಲ್ಲೇನು ಗಲಾಟೆ ಮಾಡ್ತಾರ? ಭಕ್ತರು ಮಠದ ಗಲಾಟೆ ಮಾಡ್ತಾರ? ಇಲ್ಲಿ ಹಿಂದೆ ಆ ಕಡೆ ಎಲ್ಲ ಗಲಾಟೆಗಳು ನೋಡಿದ್ರೆ ಸ್ವಾಮಿ ಮಠಾಧಿಪತಿಗಳು, ನಮ್ಮ ಇವರು ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರ ಹೆಸರು ಸಿದ್ದರಾಮಯ್ಯ ಅವರು ಅಲ್ಲ ಬೊಮ್ಮೆಯಲ್ಲ ಇವರು